Hi everyone, welcome back. Are you confused about using shall and should? Don't worry, these two words are often mixed up. However, both words are modal verbs and each has its own meaning. In this video, we can learn the difference between shall and should, why it is important and how to use them properly with examples. Okay, ಯಾವುದೇ ಡಿಲೇ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. What's the difference between shall and should? Shall and should are modal verbs. Modal verbs are a type of helping verbs or auxiliary. Let's learn more about why and when we use shall and should. See here, we use shall with the first person to express simple future tense. See the example, I shall see him tomorrow. Here the time phrase tomorrow is in simple future tense. So we use shall to express simple future tense. ನಾನು ನಾಳೆ ಅವನನ್ನ ಭೇಟಿ ಮಾಡ್ತೀನಿ ಅಥವಾ ನಾಳೆ ನಾನು ಅವನನ್ನ ನೋಡ್ತೀನಿ ಅಂತ ಅರ್ಥ. We shall leave for Delhi this evening. This evening indicates simple future tense. ಅಂದ್ರೆ ಇಲ್ಲಿ this evening ಅನ್ನೋದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ವಿ ಯೂಸ್ ಶೆಲ್ ಟು ಇಂಡಿಕೇಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಅಂದ್ರೆ ನಾವು ಡೆಲ್ಲಿಗೆ ಇವತ್ತು ಸಾಯಂಕಾಲ ಬಿಡ್ತೀವಿ ಅಂತ. ಸೊ ಇವತ್ತು ಸಾಯಂಕಾಲ ಅಂತಂದ್ರೆ ದಟ್ ಇಸ್ ವಾಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ವಿ ಯೂಸ್ ಶೆಲ್ ವಿತ್ ಇಂಟ್ರೋಗೇಟಿವ್ಸ್. ನಾವು ಪ್ರಶ್ನೆಗಳನ್ನ ಕೇಳುವಾಗ ಕೂಡ ನಾವು ಶೆಲ್ ಮಾಡಲ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ಶೆಲ್ ಐ ಪ್ರಿಪೇರ್ ಎ ಕಪ್ ಆಫ್ ಟೀ? ದಿಸ್ ಇಸ್ ವಾಟ್ ಆನ್ ಇಂಟ್ರೋಗೇಟಿವ್. ಸೊ ನಾವು ಬೇರೆಯವ್ರಿಗೆ ಕೇಳುವಾಗ ಈ ರೀತಿ ಕೇಳ್ತೀವಿ, ಏನಂತ? ಶೆಲ್ ಐ ಪ್ರಿಪೇರ್ ಎ ಕಪ್ ಆಫ್ ಟೀ? ಸೊ ನಾನು ನಿಮಗೋಸ್ಕರ ಕಪ್ ಆಫ್ ಟೀಯನ್ನ ಪ್ರಿಪೇರ್ ಮಾಡ್ಲಾ ಅಂತ. ಸಿ ದ ನೆಕ್ಸ್ಟ್ ಎಕ್ಸಾಂಪಲ್, ಶೆಲ್ ವಿ ಗೋ ಔಟ್? ಸೊ ಇನ್ ದಿಸ್ ಸೆಂಟೆನ್ಸ್ ಇಟ್ಸ್ ವಾಟ್ ಆಸ್ಕಿಂಗ್ ಸಂಬಡಿ ಎಲ್ಸ್. ಹೊರಗಡೆ ಹೋಗೋಣ ಅಂತ ಬೇರೆಯವ್ರಿಗೆ ನಾವು ಕ್ವಶನ್ ಮಾಡೋದು. ದಟ್ ಇಸ್ ವಾಟ್ ಶೆಲ್ ವಿ ಗೋ ಔಟ್. ಸೊ ವಿ ಯೂಸ್ ಶೆಲ್ ಟು ಆಸ್ಕ್ ಕ್ವಶನ್ಸ್ ಟು ಸಂಬಡಿ ಎಲ್ಸ್. ಅಂಡ್ ಅಗೇನ್ ವಿ ಯೂಸ್ ಶೆಲ್ ವಿತ್ ಸೆಕೆಂಡ್ ಅಂಡ್ ಥರ್ಡ್ ಪರ್ಸನ್ ಟು ಎಕ್ಸ್ಪ್ರೆಸ್ ಕಮಾಂಡ್ಸ್, ಪ್ರಾಮಿಸ್ ಎಕ್ಸೆಟ್ರಾ. ಐ ಸೇ ಯು ಶಾಲ್ ಡೂ ಇಟ್. ಕಮಾಂಡ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಶೆಲ್ ಅನ್ನು ಯೂಸ್ ಮಾಡ್ತೀವಿ. ಐ ಸೇ ಯು ಶಾಲ್ ಡೂ ಇಟ್. ನಾನು ಹೇಳ್ತಾ ಇದ್ದೀನಿ, ನೀನು ಇದನ್ನ ಮಾಡ್ತೀಯಾ. ಇಟ್ ಮೀನ್ಸ್ ಇಂಡೈರೆಕ್ಟ್ ಆಗಿ ಆ ಟೋನಲ್ಲಿ ನಮ್ಗೆ ಗೊತ್ತಾಗುತ್ತೆ ವಾಟ್ ಇಟ್ಸ್ ಕಮಾಂಡ್ ಅಂತ. ಆ ಟೋನಲ್ಲೇ ನಮಗೆ ಗೊತ್ತಾಗುತ್ತೆ ಇದು ಆಜ್ಞೆ ಅಂತ. ಐ ಸೇ ಯು ಶಾಲ್ ಡೂ ಇಟ್. ನಾನು ಹೇಳ್ತಾ ಇದ್ದೀನಿ, ನೀನು ಇದನ್ನ ಮಾಡ್ತೀಯಾ. ಹಿಯರ್ ದ modal shall is used as command in this sentence. Again we use shall to express promise. See the example, you shall get a bicycle if you get good marks. ಒಂದು ವೇಳೆ ನಿನಗೆ ಗುಡ್ ಮಾರ್ಕ್ಸ್ ಬಂದ್ರೆ ಯು ಶಾಲ್ ಗೆಟ್ ಎ ಬೈಸಿಕಲ್. ನಿನಗೆ ಒಂದು ಬೈಸಿಕಲ್ ಅನ್ನ ಕೊಡಿಸ್ತೇನೆ. ದಿಸ್ ಇಸ್ ವಾಟ್ ಪ್ರಾಮಿಸ್. ಸೊ ವಿ ಯೂಸ್ ಶೆಲ್ ಟು ಎಕ್ಸ್ಪ್ರೆಸ್ ಪ್ರಾಮಿಸ್ ಟು ಸಂಬಡಿ ಎಲ್ಸ್. ನಾವು ಬೇರೆಯವರಿಗೆ ಪ್ರಮಾಣ ಮಾಡುವಾಗ ಅಥವಾ ಆಣೆ ಮಾಡುವಾಗ ಕೂಡ ನಾವು ಶೆಲ್ ಮಾಡಲ್ ಅನ್ನ ಯೂಸ್ ಮಾಡ್ತೀವಿ. ಅಗೇನ್ ವಿ ಯೂಸ್ ಶೆಲ್ ಟು ಎಕ್ಸ್ಪ್ರೆಸ್ ಥ್ರೆಟ್. ಎಚ್ಚರಿಕೆಯನ್ನು ಹೇಳುವಾಗ ನಾವು ಶೆಲ್ ಮಾಡಲ್ ಅನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ಹಿ ಶೆಲ್ ಬಿ ಪನಿಷ್ಡ್ ಫಾರ್ ಹಿಸ್ ಮಿಸ್ಬಿಹೇವಿಯರ್. ಅಂದ್ರೆ ಅವನ ಒಂದು ಮಿಸ್ಬಿಹೇವಿಯರ್ಗೆ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ರೆಸ್ ಮಾಡುವಾಗ ಶೆಲ್ ಅನ್ನ ಯೂಸ್ ಮಾಡ್ತೀವಿ. ಅಗೇನ್ ವಿ ಯೂಸ್ ಶೆಲ್ ಟು ಎಕ್ಸ್ಪ್ರೆಸ್ ಡಿಟರ್ಮಿನೇಷನ್. ಡಿಟರ್ಮಿನೇಷನ್ ಅಂದ್ರೆ ದೃಢ ನಿರ್ಧಾರ. ಅಂದ್ರೆ ಒಂದು ಸ್ಟ್ರಾಂಗ್ ಡಿಸಿಷನ್ ಬಗ್ಗೆ ಹೇಳುವಾಗ ಅಥವಾ ದೃಢ ನಿರ್ಧಾರದ ಬಗ್ಗೆ ಮಾತನಾಡುವಾಗ ನಾವೇನ್ ಮಾಡ್ತೀವಿ? ಶೆಲ್ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ಯು ಶೆಲ್ ಅಪೋಲೋಜೈಸ್ ಫಾರ್ ದಿಸ್ ಇನ್ಸಲ್ಟ್. ಈ ಅವಮಾನಕ್ಕೋಸ್ಕರ ನೀನು ಖಂಡಿತ ಕ್ಷಮೆಯನ್ನ ಕೇಳ್ತೀಯ. ದಿಸ್ ಇಸ್ ವಾಟ್ ಡಿಟರ್ಮಿನೇಷನ್. ಅಂದ್ರೆ ದೃಢ ನಿರ್ಧಾರ. ಅಂದ್ರೆ ನನಗೆ ಮಾಡಿದ ಒಂದು ಇನ್ಸಲ್ಟ್ಗೋಸ್ಕರ ನೀನು ಕ್ಷಮೆಯನ್ನ ಕೇಳ್ತೀಯ. ಇಟ್ ಮೀನ್ಸ್ ವಾಟ್? ಡಿಟರ್ಮಿನೇಷನ್. ಅಂದ್ರೆ ದೃಢ ನಿರ್ಧಾರವನ್ನು ಮಾಡೋದು. ಶೆಲ್ ಮಾಡಲ್ ಅನ್ನ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಬಿಫೋರ್ ಮೂವಿಂಗ್ ಟು ದ ಮಾಡಲ್ ವರ್ಬ್ ಶುಡ್, ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ವಾಚ್ ಮೈ ವಿಡಿಯೋಸ್ and also comment and like my videos. Let us continue the video that is about modal verb should. You know, should is the past tense of shall. Should is used to express future in past. Past ಅಲ್ಲಿ ಒಂದು ಫ್ಯೂಚರ್ ಟೆನ್ಸ್ ಅಂತ ಇರುತ್ತೆ. ಪಾಸ್ಟ್ ಅಲ್ಲಿ ಒಂದು ಇನ್ಸಿಡೆಂಟ್ ಮುಂದೆ ಆಗೋದಿದ್ರೆ ದಟ್ ಇಸ್ ವಾಟ್ ಪಾಸ್ಟ್ ಅಲ್ಲಿ ಒಂದು ಆಕ್ಷನ್ ಅಥವಾ ಒಂದು ಇನ್ಸಿಡೆಂಟ್ ಇನ್ನೂ ನಡೆದಿಲ್ಲ ಅಂದ್ರೆ ದಟ್ ಇಸ್ ವಾಟ್ ಪಾಸ್ಟ್ ಫ್ಯೂಚರ್ ಅಂತ ಕರಿತೀವಿ. ಸಿ ದ ಎಕ್ಸಾಂಪಲ್, ಶಿ ಶೆಡ್ ದಟ್ ಶಿ ಶುಡ್ ಅಟೆಂಡ್ ಹರ್ ವೆಡ್ಡಿಂಗ್. ಅವಳು ಹೇಳಿದ್ಲು ಏನಂತ? ಶಿ ಶುಡ್ ಅಟೆಂಡ್ ಹರ್ ವೆಡ್ಡಿಂಗ್. ಅವಳು ಹೇಳಿದ್ಲು ಏನಂತ? ಅವಳ ವೆಡ್ಡಿಂಗ್ ಅನ್ನ ಅಟೆಂಡ್ ಮಾಡಬೇಕು ಅಂತ. ಅವಳು ಹೇಳಿದಾಗ ವೆಡ್ಡಿಂಗ್ ಅನ್ನು ಅಟೆಂಡ್ ಮಾಡಿರಲಿಲ್ಲ. ದಟ್ ಇಸ್ ವಾಟ್ ಫ್ಯೂಚರ್ ಟೆನ್ಸ್. ಸೊ ಈಗ ಆಲ್ರೆಡಿ ನಾವೀಗ ಪ್ರೆಸೆಂಟ್ ಅಲ್ಲಿ ಇದ್ದೀವಿ. ದಟ್ ಬಿಕಮ್ಸ್ ವಾಟ್ ಫ್ಯೂಚರ್ ಪಾಸ್ಟ್. ಸಿ ದಿಸ್ ಎಕ್ಸಾಂಪಲ್, ಹಿ ಶೆಡ್ ದಟ್ ಐ ಶುಡ್ ರಿಪೋರ್ಟ್ ಫಾರ್ ದ ಡ್ಯೂಟಿ ಆನ್ ಮಂಡೇ. ಅವನು ಹೇಳಿದ್ದ ಏನಂತ? ನಾನು ಮಂಡೇ
ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕಂತ. ಇಟ್ ಮೀನ್ಸ್ ಅವ್ನು ಹೇಳಿದಾಗ ರಿಪೋರ್ಟ್ ಮಾಡ್ಕೊಂಡಿರಲಿಲ್ಲ, ಬಟ್ ಈಗ ನಾವು ಪ್ರೆಸೆಂಟಲ್ಲಿದ್ದೀವಿ. ಸೊ ನಾವು ಪಾಸ್ಟ್ ಬಗ್ಗೆ ಥಿಂಕ್ ಮಾಡುವಾಗ ಅದೇನಾಗುತ್ತೆ, ಫ್ಯೂಚರ್ ಪಾಸ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಫ್ಯೂಚರ್ ಪಾಸ್ಟ್ ಟೆನ್ಸ್. ಸೊ ಪಾಸ್ಟಲ್ಲೇ ಫ್ಯೂಚರ್ ಟೆನ್ಸನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವು ಶುಡ್ಡನ್ನು ಯೂಸ್ ಮಾಡ್ತೀವಿ. ಅಗೇನ್ ವಿ ಯೂಸ್ ಶುಡ್ ಟು ಎಕ್ಸ್ಪ್ರೆಸ್ ಡ್ಯೂಟಿ ಆರ್ ಒಬ್ಲಿಗೇಷನ್. ಒಬ್ಬ ವ್ಯಕ್ತಿಯ ಕರ್ತವ್ಯ ಅಥವಾ ನೈತಿಕ ಜವಾಬ್ದಾರಿಯನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವು ಏನು ಮಾಡ್ತೀವಿ, ಶುಡ್ಡನ್ನು ಯೂಸ್ ಮಾಡ್ತೀವಿ. ಸಿ ಹಿಯರ್, ಚಿಲ್ಡ್ರನ್ ಶುಡ್ ಒಬೇ ದೇರ್ ಪೇರೆಂಟ್ಸ್. ಮಕ್ಕಳು ತಮ್ಮ ಪೋಷಕರ ಮಾತನ್ನ ಪಾಲಿಸಬೇಕು. ಹಿಯರ್ ಶುಡ್ ಇಂಡಿಕೇಟ್ಸ್ ಒನ್ಸ್ ಡ್ಯೂಟಿ ಆರ್ ಒಬ್ಲಿಗೇಷನ್, ಒಂದು ನೈತಿಕ ಜವಾಬ್ದಾರಿ ಅಥವಾ ಒಂದು ಕರ್ತವ್ಯವನ್ನ ಹೇಳುತ್ತೆ. ಸಿ ಹಿಯರ್, ಯು ಶುಡ್ ಕೀಪ್ ಯುವರ್ ಪ್ರಾಮಿಸ್. ನಿನ್ನ ಆಣೆ ಅಥವಾ ಪ್ರಮಾಣವನ್ನ ನೀನು ಉಳಿಸಿಕೊಳ್ಬೇಕು. ದಟ್ ಇಸ್ ವಾಟ್ ಒಬ್ಲಿಗೇಷನ್. ಸೊ ಅಥವಾ ನೈತಿಕ ಜವಾಬ್ದಾರಿ, ನಮ್ಮ ಪ್ರಮಾಣವನ್ನು, ನಮ್ಮ ಆಣೆಯನ್ನು ನಾವು ಉಳಿಸ್ಕೋಬೇಕನ್ನೋದು ಒಂದು ಒಬ್ಲಿಗೇಷನ್ ಆಗಿದೆ, ಅದು ಒಂದು ನೈತಿಕ ಜವಾಬ್ದಾರಿ ಆಗಿದೆ. ಸೊ ಈ ಒಬ್ಲಿಗೇಷನ್ ಅಥವಾ ನೈತಿಕ ಜವಾಬ್ದಾರಿಯನ್ನ ಎಕ್ಸ್ಪ್ರೆಸ್ ಮಾಡುವಾಗ ನಾವೇನ್ ಮಾಡ್ತೀವಿ, ಶುಡ್ ಮಾಡೆಲ್ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ವಿ ಶುಡ್ ಹೆಲ್ಪ್ ದ ಪುವರ್. ಸೊ ಇಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕು. ಇಟ್ ಇಸ್ ನಾಟ್ ಕಂಪಲ್ಸರಿ, ಬಟ್ ಇಟ್ಸ್ ಒಬ್ಲಿಗೇಷನ್, ಅಂದ್ರೆ ನೈತಿಕ ಜವಾಬ್ದಾರಿ ಅಷ್ಟೇ. ಇಟ್ ಇಸ್ ನಾಟ್ ಕಂಪಲ್ಸರಿ. ವಿ ಶುಡ್ ಹೆಲ್ಪ್ ದ ಪುವರ್ ಅನ್ನೋದು ಒಂದು ನೈತಿಕ ಜವಾಬ್ದಾರಿ ಆಗಿದೆ. ಇಟ್ ಮೀನ್ಸ್ ಇಟ್ ಇಸ್ ವಾಟ್ ಆನ್ ಒಬ್ಲಿಗೇಷನ್. ಸೊ ಇದು ಇಟ್ಸ್ ನಾಟ್ ಕಂಪಲ್ಸರಿ. ಸೊ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕಂಪಲ್ಸರಿ ಅಲ್ಲ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಒಬ್ಲಿಗೇಷನ್. ಸೊ ಅಟ್ ದಿಸ್ ಟೈಮ್ ಯೂಸ್ ದ ಮಾಡೆಲ್ ಶುಡ್ ಟು ಎಕ್ಸ್ಪ್ರೆಸ್ ಡ್ಯೂಟಿ ಆರ್ ಒಬ್ಲಿಗೇಷನ್. See this example, we should obey the laws of the country. ನಾವು ದೇಶದ ಕಾನೂನನ್ನ ಪಾಲಿಸಬೇಕು. It means it's our duty. See this example, the peon should ring the bell. It is the duty of the peon to ring the bell. These are the examples to express one's duty or obligation. So we use the modal should to express one's duty or obligation. We use should to express advice or suggestion. See here, ಯು ಶುಡ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸೆಸ್. ನಾವು ಬೇರೆಯವರಿಗೆ ಅಡ್ವೈಸ್ ಮಾಡುವಾಗ ಅಥವಾ ಸಜೆಷನ್ ಮಾಡುವಾಗ ನಾವು ಏನು ಮಾಡ್ತೀವಿ, ಶುಡ್ ಅನ್ನ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಯು ಶುಡ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸೆಸ್. ಅಂದ್ರೆ ನಿನಗೆ ಸಕ್ಸಸ್ ಸಿಗ್ಬೇಕಂತಂದ್ರೆ ನೀನು ಹಾರ್ಡ್ ವರ್ಕ್ ಅನ್ನ ಮಾಡಲೇಬೇಕು ಅಂತ ಒಂದು ಅಡ್ವೈಸ್ ಅನ್ನ ಮಾಡುವಾಗ ನಾವೇನ್ ಮಾಡ್ತೀವಿ, ಶುಡ್ ಅನ್ನ ಯೂಸ್ ಮಾಡ್ತೀವಿ. ಸಿ ಹಿಯರ್, ಹಿ ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಸೊ ನಾವು ಯಾರೋ ಫ್ರೆಂಡಿಗಾಗಲಿ ಅಥವಾ ಬೇರೆ ಯಾರಿಗಾದ್ರೂ ಸಜೆಷನ್ ಮಾಡುವಾಗ ನಾವೇನ್ ಮಾಡ್ತೀವಿ, ಶುಡ್ ಅನ್ನ ಯೂಸ್ ಮಾಡ್ತೀವಿ. he should consult the doctor. ಅವನು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇಟ್ ಇಸ್ ವಾಟ್ ಎ ಸಜೆಷನ್ ಆರ್ ವಿ ಕ್ಯಾನ್ ಸೇ ಇಟ್ ಇಸ್ ಆನ್ ಅಡ್ವೈಸ್. ಸೊ ಟು ಎಕ್ಸ್ಪ್ರೆಸ್ ಸಜೆಷನ್ ಆರ್ ಅಡ್ವೈಸ್ ವಿ ಯೂಸ್ ದ ಮಾಡೆಲ್ ಶುಡ್. ವಿ ಯೂಸ್ ಶುಡ್ ವಿತ್ ಲೆಸ್ಟ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಲೆಸ್ಟ್? ಲೆಸ್ಟ್ ಅಂದ್ರೇನು? ಲೆಸ್ಟ್ ಮೀನ್ಸ್ ಇನ್ ಆರ್ಡರ್ ಟು ಅವಾಯ್ಡ್ ಆರ್ ಅವಾಯ್ಡ್ ಅನ್ಡಿಸೈರ್ಡ್ ರಿಸ್ಕ್. ಅಂದ್ರೆ ಏನನ್ನಾದ್ರೂ ನಾವು ಅವಾಯ್ಡ್ ಮಾಡೋದು ಅಥವಾ ಯೂಸ್ವಲಿ ಅನ್ಡಿಸೈರ್ಡ್ ರಿಸ್ಕ್ ಅಂದ್ರೆ ನಾವು ಬಯಸದ ಒಂದು ಅಪಾಯವನ್ನ ಅಥವಾ ನಾವು ಒಂದು ಬಯಸದ ಒಂದು ಎನಿ ರಿಸ್ಕ್ ಅನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ನಾವೇನು ಕರಿತೀವಿ, ಲೆಸ್ಟ್ ಅಂತ ಕರಿತೀವಿ. ಟ್ರೈನ್ ಮಿಸ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೀನೇನ್ ಮಾಡ್ಬೇಕು, ಫಾಸ್ಟ್ ಆಗಿ ಓಡಬೇಕು. ರನ್ ಫಾಸ್ಟ್ ಲೆಸ್ಟ್ ಯು ಶುಡ್ ಮಿಸ್ ದ ಟ್ರೈನ್. ಅಂದ್ರೆ ಟ್ರೈನ್ ಮಿಸ್ ಆಗಬಾರ್ದು, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನೀನೇನ್ ಮಾಡ್ಬೇಕು, ಫಾಸ್ಟ್ ಆಗಿ ಓಡಬೇಕು ಅಂತ ಅರ್ಥ ಕೊಡುತ್ತೆ. ಸಿ ಹಿಯರ್, ವಾಕ್ ಸ್ಲೋಲಿ ಲೆಸ್ಟ್ ಯು ಶುಡ್ ಫಾಲ್. ಅಂದ್ರೆ ನಿಧಾನಕ್ಕೆ ನಡ್ಕೊಂಡು ಹೋಗು, ಏನಕ್ಕೆ, ಲೆಸ್ಟ್ ಯು ಶುಡ್ ಫಾಲ್. ಬೀಳೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೀನೇನ್ ಮಾಡು, ಸ್ಲೋ ಆಗಿ ನಡ್ಕೊಂಡು ಹೋಗುವಂತ ಅರ್ಥ. ಸೊ ಹಿಯರ್ ಲೆಸ್ಟ್ ಮೀನ್ಸ್ ಇನ್ ಆರ್ಡರ್ ಟು ಅವಾಯ್ಡ್ ವಾಟ್, ಫಾಲಿಂಗ್. ನೀನು ಬೀಳುವುದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಿಧಾನವಾಗಿ ನಡ್ಕೊಂಡು ಹೋಗುವಂತ ಅರ್ಥ ಕೊಡುತ್ತೆ. ಸಿ ವರ್ಕ್ಡ್ ಹಾರ್ಡ್ ಲೆಸ್ಟ್ ಶಿ ಶುಡ್ ಫೇಲ್. ಫೇಲ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವಳೇ ಮಾಡಿದ್ಲು, ಹಾರ್ಡ್ ವರ್ಕ್ ಅನ್ನ ಮಾಡಿದ್ಲು. ಸಿ ವರ್ಕ್ಡ್ ಹಾರ್ಡ್ ಲೆಸ್ಟ್ ಶಿ ಶುಡ್ ಫೇಲ್. ಸೊ ಅವಳು ಫೇಲ್ ಆಗೋದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅವಳು ಹಾರ್ಡ್ ವರ್ಕ್ ಅನ್ನ ಮಾಡಿದ್ಲು ಅಂತ ಅರ್ಥ ಕೊಡುತ್ತೆ. ಹಿಯರ್ ದ ಮಾಡೆಲ್ ಶುಡ್ ಇಸ್ ಯೂಸ್ಡ್ ಟು ಅವಾಯ್ಡ್ ಅನ್ಡಿಸೈರ್ಡ್ ರಿಸ್ಕ್ ಆರ್ ಇನ್ ಆರ್ಡರ್ ಟು ಅವಾಯ್ಡ್ ಸಮಥಿಂಗ್ ದಟ್ ಈಸ್ ಅನ್ಡಿಸೈರ್ಡ್. ಫ್ರೆಂಡ್ಸ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಯೂಸ್ ದ ಮಾಡೆಲ್ ವರ್ಬ್ಸ್ ಶೆಲ್ ಅಂಡ್ ಶುಡ್ ಅಂಡ್ ದೇರ್ ಡಿಫರೆನ್ಸ್. ಈ ಶೆಲ್ ಮತ್ತೆ ಶುಡ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಮತ್ತೆ ಯಾಕೆ ಯೂಸ್ ಮಾಡ್ತೀವಿ, ಮತ್ತೆ ಅವುಗಳ ಡಿಫರೆನ್ಸ್ ಏನಂತ ನಾವು ಇದುವರೆಗೂ ಈ ವಿಡಿಯೋದಲ್ಲಿ ನೋಡಿದ್ದೀವಿ. I hope you have understood this concept. Friends, subscribe to my channel for such kind of more and more contents. Thank you for watching this video.